ರೇಖಾ ಶುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಯಾವುದೇ ಮಸಾಲ ಪದಾರ್ಥಗಳನ್ನು ರುಬ್ಬದೆ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಸುಮಾರು 1.5 kg ಕೋಳಿನ ಹಾಕಿಸ್ಕೊಂಡಿರೋದು. 2 kg ಮೇಲಿದ್ದರೆ ಕೋಳಿ ಅಷ್ಟು ಟೇಸ್ಟಿಯಾಗಿರಲ್ಲ, ರಬ್ಬರ್ ಥರ ಇರುತ್ತೆ ಚಿಕನ್ನು ತಿನ್ನೋದಕ್ಕೆ ಎಷ್ಟೇ ಬೇಯಿಸಿದ್ರು ನಾವು. ಇದು 1.5 kg ಒಳಗಡೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಎಳೆ ಮಾಂಸದ ಥರ. ಈಗ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳಂತ ಹೇಳಿದ್ರೆ 3 ದಪ್ಪ ಗಾತ್ರದ ಟೊಮೊಟೊನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3 ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದನೇ ಕಟ್ ಮಾಡ್ಕೊಂಡಿರೋದು, ಹಾಗೆ ಒಂದು 3 ಸ್ಪೂನು ಎಣ್ಣೆ ಮತ್ತು 1 ಟೀ ಗ್ಲಾಸು ಅಷ್ಟು ಪೂರ್ತಿಯಾಗಿ ನಾನು ಹುಣಸೆ ಹಣ್ಣಿನ ರಸನ ತೆಗೆದುಕೊಂಡಿದ್ದೀನಿ. ನಂತರ ನಿಮ್ಮ ಕೈಗೆ ಒಂದು ಹಿಡಿಯುವಷ್ಟು ಪುದೀನ ಸೊಪ್ಪು ತೊಗೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು 3/4 ಸ್ಪೂನು, ಕಲ್ಲುಪ್ಪನ್ನ ಬಳಸಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನು ಕಸ್ತೂರಿ ಮೇಥಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೇ ಕುಟ್ಟಿ ರೆಡಿ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ, ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ. ಹಾಗೆ ಸ್ವಲ್ಪ 1/4 ಸ್ಪೂನು ಜೀರಿಗೆ, 1 ಪಲಾವ್ ಎಲೆ, 1 ಚಕ್ಕೆ, 2 ಏಲಕ್ಕಿ, 1/2 ಸ್ಪೂನು ಸೋಂಪನ್ನು ನಾನು ತೊಗೊಂಡಿದ್ದೀನಿ. 2 ಸ್ಪೂನು ಚಿಕನ್ ಮಸಾಲ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1 ಚಿಕ್ಕ ಸ್ಪೂನ್ ಅರಿಶಿನ ಪುಡಿ, 1/2 ಸ್ಪೂನ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಧನಿಯಾ ಪುಡಿ. ಈ ಎಲ್ಲ ಸಾಮಗ್ರಿಗಳನ್ನ ಬಳಸಿ ರುಬ್ದೇನೆ ಹೇಗೆ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಚಿಕನ್ನ ಗ್ರೇವಿನ ತಯಾರು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಪಾತ್ರೆ ಇಟ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆಗೋದಕ್ಕೆ ಬಿಟ್ಟು, ಎಣ್ಣೆ ಬಿಸಿಯಾಗಿದೆ ಈಗ ನೋಡ್ತಾ ಇರ್ಬೋದು. ಓಂಕಾಳು, ಚಕ್ಕೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿನ ನಾನು ಹಾಕಿದ್ದೀನಿ ಒಗ್ಗರಣೆಗೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಈರುಳ್ಳಿ 2 ನಿಮಿಷ ತಿರುಗಿಸಿ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿರಿ. ಈರುಳ್ಳಿ ಬಾಡಿದೆ, ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಟೊಮೊಟೊ ಎಲ್ಲ ಮ್ಯಾಶ್ ಆಗಲಿ, 2 ನಿಮಿಷ ಬಿಡಿ. ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ. ನಿಮ್ಮ ಕೈಯ 1 ಹಿಡಿಯುವಷ್ಟು ಪುದೀನ ತಗೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗೇ ಬರುತ್ತೆ. ನಂತರ 1/4 ಸ್ಪೂನು ಉಪ್ಪನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನಲ್ಲಿರೋ ನೀರಿನ ಅಂಶ ಬಿಟ್ಕೋಬೇಕು. ಅದುವರೆಗೂ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡಿ. ನೀರನ್ನು ಹಾಕಿಲ್ಲ, ನೀವು ನೋಡ್ತಾ ಇರ್ಬೋದು ಚಿಕನ್ನಲ್ಲೇ ನೀರು ಬಿಟ್ಕೊಂಡಿದೆ. ಈಗ ಮಸಾಲ ಪೌಡರ್ಗಳನ್ನ ನಾನು ಹಾಕ್ತಾಯಿದ್ದೀನಿ. ಮಸಾಲ ಪೌಡರ್ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ರೀತಿ ಮಿಕ್ಸ್ ಮಾಡಿ ಮತ್ತೆ 2 ನಿಮಿಷ ಬೇಯೋದಕ್ಕೆ ಬಿಡಿ. ಚಿಕನ್ನಲ್ಲಿ ಎಣ್ಣೆ ಅಂಶ ಬಿಟ್ಕೋತಾ ಇದೆ, ನೋಡ್ತಾ ಇರ್ಬೋದು ನೀವು. ಈಗ ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ಳಿ. ನಂತರ 1 ಟೀ ಗ್ಲಾಸ್ ಹುಣಸೆ ಹಣ್ಣಿನ ರಸನ ನಾನು ಹಾಕ್ತಾಯಿದ್ದೀನಿ. ಈ ಹುಣಸೆ ಹಣ್ಣಿನ ರಸನ ಹಾಕಿ ಚಿಕನ್ ಗ್ರೇವಿನ ಪ್ರಿಪೇರ್ ಮಾಡಿ
ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು 1 ಟೈಮ್ 2 ಟೈಮ್ ಇಟ್ಕೊಂಡು ತಿಂದರೂ ಚಿಕನ್ನು ಕುದಿಸಿದ್ರೂ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಈಗ 1 ಗ್ಲಾಸ್ ನೀರನ್ನು ನಾನು ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಚಿಕನ್ ಬೆಂದಿದೆ, ರೆಡಿಯಾಗಿದೆ ಚಿಕನ್ ಗ್ರೇವಿ. ನೀವು ನೋಡಿದ್ರಲ್ಲ ಹೇಗೆ ನಾನು ಯಾವುದೇ ರೀತಿಯಲ್ಲೂ ಸಹ ಏನನ್ನು ನಾನು ರುಬ್ಬಿ ಹಾಕಿಲ್ಲ. ರುಬ್ಬಿ ಹಾಕ್ತಾನೆ ಮಾಡಿರೋಂತಹ ಸಿಂಪಲ್ ಆದ ಚಿಕನ್ ಗ್ರೇವಿ. ಬ್ಯಾಚುಲರ್ಸ್ ಸಹ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಇದು ಅನ್ನಕ್ಕೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು. ನೀವು ನೋಡ್ತಾ ಇರ್ಬೋದು ಚಿಕನ್ ಕೂಡ ಚೆನ್ನಾಗೆ ಬೆಂದಿದೆ ನೋಡಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳಿ. ನಮ್ಮ ಚಾನಲ್ ಆದಂತಹ ರೇಖಾ ಶುಚಿ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಒಂದು ಚಾನಲ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಅಡುಗೆಯನ್ನು ನಾವು ಹಾಕೋದಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಿದಾಗೆ ಆಗುತ್ತೆ. ಥ್ಯಾಂಕ್ ಯು.